ಏನು ತುಳಸಿಯವರೇ, ಯಾಕೆ ಹೀಗೆ ಕೂತಿದ್ದೀರಾ? ಏನು ಯೋಚನೆ ಮಾಡ್ತಾಯಿದ್ದೀರಾ? ಏನಿಲ್ಲ ಮಾಧವರೇ, ಆಕ್ಸಿಡೆಂಟ್ ಆಗಿ ನಮ್ಮ ಮನೆಗೆ ಬಂದ್ರಲ್ಲ ಹೆಂಗಸು, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಓಹ್ ಅದಾ, ನಾನು ಅಭಿ ಹತ್ರ ಮಾತಾಡಿದ್ದೀನಿ, ಸಮರ್ಥಗೂ ಹೇಳಿದ್ದೀನಿ. ಆಕೆ ಯಾರು, ಅವರ ಮನೆಯವರು ಯಾರು, ಏನು ಎತ್ತ ಅಂತೆಲ್ಲ ವಿಚಾರಿಸ್ತಿದ್ದಾರೆ. ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಆಕೆ ಯಾರು ಅಂತ ಎಲ್ಲ ಗೊತ್ತಾಗುತ್ತೆ. ನಾನು ತಪ್ಪು ಮಾಡ್ಬಿಟ್ಟು ನಮ್ಮ ಮಾಧವರೇ, ಅವರು ನಮ್ಮ ಮನೆಗೆ ಕರ್ಕೊಂಬಂದು ಅವ್ರ ಮನೆಯವರಿಂದ ನಾನೇ ಅವ್ರನ್ನ ದೂರ ಮಾಡ್ಬಿಟ್ನಾ? ಛೇ, ಯಾಕೆ ಹಾಗೆ ಅನ್ಕೋತೀರಾ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ದೀರಾ, ಇದರಿಂದ ಆಕೆಗೆ ಯಾವ ತೊಂದರೆನೂ ಆಗಿಲ್ಲ. ಆಕೆಗೆ ಮೊದಲೇ ಮೆಮೊರಿ ಲಾಸ್ ಆಗಿದೆ, ಇಲ್ಲಿದ್ರೆ ಇಷ್ಟು ಚಿಕ್ಕ ಶಾಕ್ಗೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನಾವು ಒಳ್ಳೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸೋಣ, ಡಾಕ್ಟ್ರ್ ಏನು ಹೇಳ್ತಾರೆ ಕೇಳೋಣ. ಇಲ್ಲ ಮಾಧವ್ ಅವರೇ, ಆದರೂ ನನಗೇನೋ ಒಂದು ರೀತಿ ಆತಂಕ. ಆ ಸ್ವಾಮೀಜಿಯವ್ರು ಹೇಳಿದ್ದಕ್ಕೂ ಈಕೆ ಸಿಕ್ಕಿದ್ದಕ್ಕೂ ಒಂದಕ್ಕೊಂದು ತಾಳೆನೇ ಆಗೋದಿಲ್ಲ. ನೀವು ಆ ಸ್ವಾಮೀಜಿನ ಮಾತಾಡ್ಸ್ಕೊಂಡು ಬಂದಾಗಿಂದನೂ ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇದೆ. ಹಾಗಾಗಿ ಯಾವುದೇ ಘಟನೆ ನಡೆದ್ರೂ ನೀವು ಅದಕ್ಕೆ ಲಿಂಕ್ ಮಾಡ್ಕೋತೀರಾ. ಆತಂಕ ಇದ್ದಾಗ ಹಗ್ಗ ನೋಡಿದ್ರೂ ಹಾವಿನ ಹಾಗೆ ಕಾಣುತ್ತೆ. ಅದು ಅಲ್ಲದೆ ನಾವೆಲ್ಲ ಈಗ ನಿಂತಿರೋದು ಹುತ್ತದ ಪಕ್ಕ, ಶಾರ್ವರಿ ಅನ್ನೋ ವಿಷ ಸರ್ಪ ಇರೋ ಹುತ್ತದ ಪಕ್ಕ. ಅಂಥದ್ರಲ್ಲಿ ನಮ್ಮ ಕಣ್ಣಿಗೆ ಏನೇ ಕಾಣಿಸಿದ್ರೂ ಅದು ನಮಗೆ ಕೆಡುಕು ಮಾಡಕ್ಕೆ ಬಂದಿರೋ ಹಾಗೆ ಕಾಣಿಸುತ್ತೆ. ಇಲ್ಲ ಮಾಧವ್ ಅವರೇ, ಆಕೆ ಬಗ್ಗೆ ನನಗೆ ಆ ರೀತಿ ಅನ್ಸಲ್ಲ. ಆದರೂ ಏನೋ ಒಂದು ರೀತಿ ಗೊಂದಲ. ಸರಿ ಬಿಡಿ, ನಾವು ನಾಳೆನೇ ಹೋಗಿ ಆಕೆನ ಮಾತಾಡ್ಸ್ಕೊಂಡು ಬರೋಣ. ಓಕೆ, ಯೋಚನೆ ಮಾಡಬೇಡಿ. ಸರಿ ಮಾಧವ್ ಅವರೇ. ಸರ್, ಕೆಲವು ಮಂಟಪಗಳದ್ದು ಫೋಟೋಸ್ ಕಳಿಸಿದ್ದೀನಿ. ಹಾಗೆ ಡೆಕೋರೇಷನ್ಸಲ್ಲಿ ಏನೇನು ಚೇಂಜಸ್ ಬೇಕು ಅಂತ ಮಾರ್ಕ್ ಮಾಡಿ ಮತ್ತೆ ನಾನು ನಿಮಗೆ ಕಳಿಸ್ತೀನಿ. ಅವ್ರಿಗೆ ತುಂಬ ಗ್ರ್ಯಾಂಡ್ ಏನು ಬೇಡ ಅಂತೆ. ಸೊ ನೀವೊಂದ್ಸತಿ ಚೆಕ್ ಮಾಡಿ ಸರ್, ಮತ್ತೆ ನಾನು ಕನ್ಫರ್ಮ್ ಮಾಡಿ ಕಳಿಸ್ತೀನಿ. ಸಂಧ್ಯಾ, ಹಾಂ ಸಿರಿ, ಬಂದೆ. ಮಾಧವ, ಏನು ಮಾಡ್ತಿದ್ದೀಯಾ ನೀನು? ಈ ಚಿತ್ರ ನೀನೇ ಬಿಡಿಸಿದ್ದ? ಯಾರಿದು? ಎಲ್ಲೋ ನೋಡ್ದ ಹಾಗಿದೆಯಲ್ಲ ಇವನ. ಯಾರಿದು? ಮಾಧವ. ಮಾಧವನ? ಮಾಧವ ಅನ್ನೋರು ಯಾರಾದರೂ ನಿನಗೆ ಪರಿಚಯ ಇದ್ದಾರಾ?
ನಿನ್ನ ಸಂಬಂಧಿಕರಾ? ಯಾರೋ ಏನೋ ಪಾಪ ಪರಿಚಯದವರು ಅಂತ ಅನಿಸುತ್ತೆ, ನೆನಪಿಟ್ಕೊಂಡು ಬರೆದಿದ್ದಾಳೆ. ಇದೆಲ್ಲ ನೋಡ್ತಿದ್ರೆ ಆದಷ್ಟು ಬೇಗ ಚೇತರಿಸ್ಕೋತಾರೆ ಅಂತ ಅನಿಸುತ್ತೆ. ನನ್ನ ಮಗಳನ್ನ ನನ್ನ ವಿರುದ್ಧ ಎತ್ಕಟ್ಟಿ ಅವಳನ್ನ ಮುಂದಿಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ದೀರಾ? ಈ ಶಾರ್ವರಿ ನಿಮಗೆ ಸಿಗ್ತಾಳೆ ಅಂತ ಯಾವತ್ತೂ ಅಂದ್ಕೋಬೇಡಿ, ಅದು ನಿಮ್ಮ ಭ್ರಮೆ ಅಷ್ಟೇ. ಈ ಶಾರ್ವರಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಮಗಳನ್ನೇ ಸಾಸಕ್ಕೂ ಹೆಸವಳಲ್ಲ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ನಾನು ಇದನ್ನೆಲ್ಲ ಹೇಗೆ ನಿಭಾಯಿಸ್ಲಿ? ಪ್ರಪಂಚನೇ ಅರಿಯದೇ ಇರೋ ಮುಗ್ಧ ಜೀವಕ್ಕೆ ಪ್ರಾಣ ಕಂಟಕ ಎದುರಾಗುತ್ತೆ. ಯೋಚನೆ ಮಾಡಬೇಡಮ್ಮ. ನೀನು ನಂಬಿರೋ ಭಗವಂತ ನಿನ್ನ ಕೈ ಬಿಡಲ್ಲ. ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ನಿನಗೇ ತಿಳಿಯದ ಹಾಗೆ ನಿನ್ನ ಕಣ್ಮುಂದೆನೇ ತಂದು ನಿಲ್ಲಿಸ್ತಾನೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಏನು? ದೇವರು ನನ್ನ ಕಣ್ಮುಂದೆನೇ ಆ ಪರಿಹಾರನ ತಂದು ನಿಲ್ಲಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪರಿಹಾರ ಯಾವುದು? ಅಮ್ಮ, ಏನ್ರೋ? ಏನು ಯೋಚನೆ ಮಾಡ್ತಾ ಕೂತಿದ್ಯಾ? ಯೋಚನೆ ಮಾಡೋಕ್ಕೇನಿದೆ, ಸುಮ್ಮನೆ ಕೂತಿದ್ದೆ ಅಷ್ಟೆ. ಚೆನ್ನಾಗಿ ಹೇಳಿದ್ರಿ. ಯೋಚನೆ ಮಾಡೋಕ್ಕೆ ಸಾವಿರಾರು ಚಿಂತೆಗಳಿದೆ. ಮನೇಲಿ ನಡೀತಾ ಇರೋದು ಒಂದ ಎರಡ, ಅದು ಸಾಲದು ಅಂತ ಆಕ್ಸಿಡೆಂಟ್ ಆಗಿ ಯಾವುದೋ ಹೆಂಗಸು ಬೇರೆ ಸಿಕ್ಕಿದ್ದಾರೆ. ಇದೆಲ್ಲ ನೀವು ಅದು ಹೇಗೆ ನಿಭಾಯಿಸ್ತಿದ್ದೀರೋ ಏನೋ. ದೇವ್ರಿದಾನಲ್ವಾ, ಎಲ್ಲ ಸಮಸ್ಯೆಗಳಿಗೂ ಅವನೇ ಪರಿಹಾರ ಕೊಡ್ತಾನೆ. ಆ ಮಾತನ್ನ ನಾನು ಯಾವಾಗಲೂ ನಂಬ್ತೀನಿ. ನಿಮ್ಮ ಮಾತು ನಿಜ ಅಮ್ಮ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಅಂದಹಾಗೆ ಆ ಹೆಂಗಸಿನ ಬಗ್ಗೆ ಪೊಲೀಸ್ಗೆ ಹೇಳಿದ್ದೀವಿ. ಅವರೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಹೆಂಗಸಿನ ಬಗ್ಗೆ ಗೊತ್ತಾಗುತ್ತೆ. ಅಮ್ಮ, ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ನಿಮ್ಮ ಮುಖದಲ್ಲಿ ನಗು ಇದ್ದರೂ ನಿಮ್ಮ ಕಣ್ಣಲ್ಲಿ ನೋವು ಆತಂಕ ಕಾಣಿಸ್ತಿದೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ಖಂಡಿತ ನಂಬಿಕೆ ಇದೆ. ನೀವೆಲ್ಲ ಇರೋದಕ್ಕೇನೆ ನನ್ನ ಮುಖದಲ್ಲಿ ಈ ನಗು ಕಾಣ್ತಿರೋದು. ಇನ್ನು ಕಣ್ಣಲ್ಲಿರೋ ನೋವು ಅದಾದಷ್ಟು ಬೇಗ ಹೊರಟೋಗುತ್ತೆ. ಮನೆಯವರೆಲ್ಲರೂ ನಗ್ನಗ್ತಾ ಇರುವಾಗ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಅದರಲ್ಲೇನೆ ಆ ನೋವು ಹೊರಟೋಗುತ್ತೆ. ಅಂಥ ದಿನ ಆದಷ್ಟು ಬೇಗ ಬರುತ್ತಮ್ಮ. ಅಮ್ಮ, ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕಿತ್ತು. ನಾವು ಕಟ್ಸ್ತಿರೋ ಕಂಪ್ನಿ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗ್ದಿದೆ. ಮುಂದಿನ ವಾರನೇ ಇನಾಗ್ರೇಷನ್ ಇಟ್ಕೋಬೇಕು ಅಂದ್ಕೊಂಡಿದ್ದೀವಿ. ಹೌದಮ್ಮ, ನಿಮ್ಮ ಹೆಸರಲ್ಲಿ ಆಗ್ತಿರೋ ಆ ಕಂಪ್ನಿ ಇನಾಗ್ರೇಷನ್ ತುಂಬ ದೊಡ್ಡದಾಗಬೇಕು. ಆ ಕಂಪನಿ ನನ್ನ ಹೆಸರಲ್ಲಿ ಆಗ್ತಿದೆ ಅನ್ನೋದಕ್ಕಿಂತ ಆ ಕಂಪನಿಯಿಂದ 100 ಜನಕ್ಕೆ ಕೆಲಸ ಸಿಗ್ತಾ ಇದೆ ಅನ್ನೋದೇ ಖುಷಿ. ಅದ್ರ ಬಗ್ಗೆ ಯೋಚನೆ ಮಾಡಿ. ಸರಿ ಅಮ್ಮ, ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಇನಾಗ್ರೇಷನ್ ಆದಷ್ಟು ಬೇಗ ಇಟ್ಕೊಳ್ಳೋಣ. ಅಮ್ಮ, ಒಂದು ನಿಮಿಷ. ಆಯ್ತಮ್ಮ, ನಾನು ಮನೆಗೆ ಹೋಗಿ ಬರ್ತೇನೆ. ಆಯ್ತು ಪಾಪು, ಹೋಗ್ಬಿಡ್ಬಾ. ಅಮ್ಮ, ನಿನ್ನ ಈ ಎವರ್ಗ್ರೀನ್ ನಗು ಯಾವಾಗಲೂ ಹೀಗೇ ಇರಬೇಕು. ಈ ನಗು ಇದ್ರೆ ನಮ್ಮಮ್ಮ ದಂತದ ಗೊಂಬೆ ಹಾಕಿ ಕಾಣ್ತಾಳೆ. ಇಷ್ಟೆಲ್ಲ ಬೆಣ್ಣೆ ಹಚ್ಚೋದು ಬೇಕಾಗಿಲ್ಲ, ತಾವೇನು ಹೊರಡ್ಬೋದು. ಹೊರಡೋದು ಸುಮ್ಮನೆ ಎವರ್ ಗ್ರೀನ್ ಅಂತೆ. ವಯಸ್ಸಾದ್ಮೇಲೆ ತಲೆಯಲ್ಲಿ ಎಲ್ರಿಗೂ ನರೆ ಕೂದಲು ಬರಲೇಬೇಕು. ಎವರ್ ಗ್ರೀನ್ ಅಂದ್ಬಿಟ್ಟು ಹಸಿರು ಕೂದಲು ಬರಲ್ಲ. ನಡಿಯೋ ತರ್ಲೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು
ಇಷ್ಟೊತ್ತಲ್ಲಿ ಯಾರು ಹಾಡು ಹೇಳ್ತಾ ಇರೋ ಥರ ಕೇಳ್ತಾ ಇದೆಯಲ್ಲ? ಅಲ್ಲ, ಮನುಷ್ಯರು ಯಾರಾದರೂ ಇಷ್ಟೊತ್ತಲ್ಲಿ ಹಾಡು ಹೇಳ್ತಾರ? ಅಯ್ಯೋ ಭಗವಂತ. ಯಾವ ಬೃಂದಾವನವು ಸೆಳೆಯಿತು ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇದೆ. ಹೊರಗಡೆ ಹೋಗಿ ನೋಡ್ಲಾ? ಬೇಡ, ದತ್ತನ್ ರೂಮ್ಗೆ ಹೋಗ್ತೀನಿ. ಈ ಮನೆಯಲ್ಲಿ ಅತ್ಯಂತ ಧೈರ್ಯಶಾಲಿ ವ್ಯಕ್ತಿ ಅಂದ್ರೆ ಆ ತಾತನೇ. ಅಲ್ಲಿಗೆ ಹೋಗ್ತೀನಿ. ವಿವಶವಾಯಿತು ದೇವ, 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 ಬಿಟ್ಬಿಡಿ, ಬಿಟ್ಬಿಡಿ, ದೇವ, ದೇವ. ದತ್ತ ಮಹಾಪ್ರಭುಗಳೇ, ನೀವ? ನಾನು ಯಾವುದೋ ದೆವ್ವ ಅನ್ಕೊಂಡೆ. ದೆವ್ವ ಥರ ಕಳಿಸ್ತೀನಿ ನಾನು ನಿನಗೆ. ಮತ್ತಿನ್ನೇನು ದತ್ತ ಮಹಾಪ್ರಭುಗಳೇ, ಈ ಸರಿ ಹೊತ್ತಿನಲ್ಲಿ ಮನೆ ಒಳಗಡೆ ಯಾರೋ ಹಾಡ್ತಿದ್ದಾರೆ ಅಂದ್ರೆ ಅದು ದೆವ್ವನೋ ಭೂತನೋ ಪಿಶಾಚಿನೋ ಇರಬೇಕು ಅಂತ ತಾನೇ ಅರ್ಥ. ಏಯ್, ನನಗೂ ಹಾಡು ಕೇಳಿಸ್ತು ಕಣೋ, ಅದಕ್ಕೆ ಯಾರಿರ್ಬೋದು ಅಂತ ನೋಡಕ್ ಬಂದೆ. ಸಿರಿ, ಹಾಡು ಹೇಳ್ತಿರೋದು ನೀನಲ್ವಾ? ಇಷ್ಟೊತ್ತಿನಲ್ಲಿ ನಾನು ಯಾಕೆ ಹಾಡು ಹೇಳಿ ಸಂಧ್ಯಾ? ದಯವಿಟ್ಟು ನೀನು ಈ ಥರ ಐಡಿಯಾಗಳನ್ನೆಲ್ಲ ಕೊಡಬೇಡ. ಇಡೀ ರಾತ್ರಿ ಎಲ್ಲರೂ ಹಾಡು ಹೇಳ್ಕೊಂಡು ಕೂತ್ಕೊಂಡ್ರೆ ನಾನು ಮಲ್ಕೊಳ್ಳೋದು ಯಾವಾಗ? ಅದು ಸರಿ, ಹಾಡು ಹೇಳ್ತಿರೋದು ಯಾರು? ನೋಡೋಣ ಬನ್ನಿ. ವಿವಶವಾಯಿತು ಪ್ರಾಣ ತಾತ, ಇಲ್ಲಿ ನೋಡಿ. ಇದೇನಿದು? ಇಷ್ಟೊತ್ತಲ್ಲಿ ಚಿತ್ರ ಬರಿತಾ ಕೂತಿದ್ರ? ನಡೀರಿ, ಹೋಗಿ ಮಲ್ಕೊಳ್ಳಿ. ಏನ್ ಹೇಳಿದ್ರು ಕೇಳಲ್ಲ. ಒಂದೊಂದ್ಸತಿ ಮಾವ ಹೇಳೋದೇ ಸರಿ ಅನ್ಸುತ್ತೆ. ಇವ್ರು ಹೀಗೆ ಹಠ ಮಾಡ್ತಿದ್ರೆ ಇವ್ರನ್ನ ನಿಭಾಯಿಸೋದೇ ಕಷ್ಟ ಆಗತ್ತೆ. ಚಿತ್ರ ತುಂಬ ಚೆನ್ನಾಗಿ ಬರೆದಿದ್ದೀಯಾ. ಚಿತ್ರ ಬರೆಯೋದು ಅಂದರೆ ನಿಂಗೆ ತುಂಬ ಇಷ್ಟನಾ? ಪರವಾಗಿಲ್ವೇ ತಾತ? ನಿಮ್ಮ ಮಾತಿಗೆಲ್ಲ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಮಾತಾಡ್ಸಿ. ಸರಿ, ನಾನು ನಿನಗೆ ಪೆನ್ನು ಪೇಪರು ಕೊಡ್ತೀನಿ. ಪ್ರತಿ ದಿವಸ ನೀನು ಒಂದೊಂದು ಚಿತ್ರ ಬಿಡಿಸ್ಬೇಕು. ಅಲ್ಲ, ಈ ಕೊಳಲು ನೀನೇನ ಬಿಡಿಸಿರೋದು? ವಾಹ್, ಎಷ್ಟು ಚೆನ್ನಾಗಿದೆ. ಹಾಂ, ನಿನಗೆ ನಾನು ಪೆನ್ನು ಪೇಪರು ಕೊಡಬೇಕು ಅಂತಂದರೆ ನೀನು ಇವಾಗ ಹೋಗಿ ನಿದ್ದೆ ಮಾಡಬೇಕು. ಬೆಳಿಗ್ಗೆ ಹೇಳ್ತಿದ್ದ ಹಾಗೇನೆ ನಿನಗೆ ನಾನು ಪೆನ್ನು ಪೇಪರ್ ಕೊಡ್ತೀನಿ. ನೀನು ಬೇಕಾದಷ್ಟು ಚಿತ್ರ ಬಿಡಿಸ್ಬೋದು, ಆಯಿತಾ? ನಿದ್ದೆ ಮಾಡಿ. ಹಾಗಾದ್ರೆ ನೀವಿವತ್ತು ನನ್ನ ಜೊತೆ ಮಲಗ್ತೀರಾ? ಬನ್ನಿ. ಏನ್ ತಾತ ಇದು? ಅಮ್ಮನ ಹಾಗೆ ನೀವು ಎಲ್ರೂ ನಿಭಾಯಿಸ್ತೀರಾ? ನಿಮ್ಮಮ್ಮನಿಗೆ ಯಾರ್ಯಾರ ಜೊತೆಯಲ್ಲಿ ಹೇಗಿರಬೇಕು, ಏನು ಮಾತಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನಲ್ವೇನೋ? ಅಯ್ಯೋ ದಂಡ ಪಿಂಡ. ಹೋಗು, ನಿದ್ದೆ ಮಾಡಿ ಹೋಗು. ಸರಿ ತಾತ, ನಿಮ್ಮಿಂದ ಕಲಿಯೋದು ತುಂಬಾ ಇದೆ. ಯಾಕೋ ಈ ಹುಡುಗಿ ವರ್ತನೆ ತುಂಬ ವಿಚಿತ್ರವಾಗಿದೆ. ದತ್ತ ಮಹಾಪ್ರಭುಗಳೇ, ಹುಡುಗಿ ಅಲ್ಲ, ಹೆಂಗ್ಸು. ಆ ಅಮ್ಮಂಗೆ ಹೆಚ್ಚು ಕಮ್ಮಿ ನನ್ನಷ್ಟೇ ವಯಸ್ಸಾಗಿದೆ. ಈಗ ಅದೆಲ್ಲ ಮುಖ್ಯನೇನೋ? ಅಲ್ಲ ತಾನೆ? ನೀವೇನು ಹುಡುಗಿ ಹೆಂಗ್ಸು ಅಂದ್ಕೊಂಡು. ಈಗ ದತ್ತ ಮಹಾಪ್ರಭುಗಳೇ, ಆ ಯಮ್ಮನ ಹೆಸರು ಏನು ಅಂತ ಗೊತ್ತಾಗೋವರೆಗೂ ನಾವೇ ಯಾಕೆ ಆ ಯಮ್ಮಂಗೆ ಒಂದು ಹೆಸರು ಇಡಬಾರ್ದು?
ಅಭಿ ಇನ್ನು ಸ್ವಲ್ಪ ದಿನದಲ್ಲೇ ಇನಾಗ್ರೇಷನ್ ಅಂತ ಹೇಳಿದೆ ಅಲ್ವಾ, ಮತ್ತು ಇನಾಗ್ರೇಷನ್ಗೆ ಏನೂ ಪ್ರಿಪೇರೇ ಆಗಿಲ್ವಲ್ಲ? ಪ್ರಿಪ್ರೇಷನ್ಸ್ ಆಗಿಲ್ಲ ಅಂತ ಯಾರು ಹೇಳಿದ್ವಿ ದೀಪಿಕಾ? ಕೆಲಸಗಳನ್ನ ಬೇಗ ಮುಗ್ಸಕ್ಕೆ ಹೇಳಿದ್ದೀವಿ, ಕಂಪ್ನಿ ಎಂಪ್ಲಾಯೀಸಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಆದಷ್ಟು ಬೇಗ ಫೈಲ್ಸ್ನೆಲ್ಲ ಕ್ಲಿಯರ್ ಮಾಡಿ ಹೊಸ ಸ್ಟಾಫ್ನ ಹೈಯರ್ ಮಾಡೋದಕ್ಕೆ ಇಂಟರ್ವ್ಯೂ ನಡೀತಿದೆ. ಎಲ್ಲ ಪ್ರಿಪ್ರೇಷನ್ಸ್ ಆಗಿದ್ದೀರಾ ದೀಪಿಕಾ? ನಾನು ಹೇಳ್ತಿರೋದು ಆ ಪ್ರಿಪ್ರೇಷನ್ ಬಗ್ಗೆ ಅಲ್ಲ. ಇನಾಗ್ರೇಷನ್ ಫಂಕ್ಷನ್ ನಡೀತಿದೆ ಅಂದಮೇಲೆ ಅದಕ್ಕೆಲ್ಲ ನಾವು ರೆಡಿ ಆಗಬಾರ್ದಾ? ಅದಕ್ಕೆಲ್ಲ ಪ್ರಿಪೇರ್ ಆಗಬಾರ್ದಾ? ಓಹೋ, ತಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರೋ? ನೀವು ಹೆಂಗಸರು ರೆಡಿ ಆಗಬೇಕು ಅಂದರೆ 1 ವರ್ಷದ ಮುಂಚೆನೇ ಹೇಳಬೇಕು. ನಾವು ಕಂಪ್ನಿ ಶುರು ಮಾಡಬೇಕು ಅಂತ ಅನ್ಕೊಂಡ್ವಲ್ಲ, ಆವಾಗಲೇ ನಿಮಗೆ ಹೇಳ್ಬಿಡ್ಬೇಕಿತ್ತು, ಹೋಗಿ ಇನಾಗ್ರೇಷನ್ಗೆ ಶಾಪಿಂಗ್ ಮಾಡಿ ಅಂತ. ಕರೆಕ್ಟಾಗಿ ಹೇಳಿದೆ. ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಮೈಸೂರು ಸಿಲ್ಕ್ ಸೀರೆ ಬೇಕು. ಹೆಣ್ಮಕ್ಳೆಲ್ಲ ಮೈಸೂರು ಸಿಲ್ಕ್ ರೇಷ್ಮೆ ಸೀರೆ ಉಟ್ಕೊಂಡು ಪಳ ಪಳ ಅಂತ ಹೊಳಿತಿರ್ಬೇಕು. ಮೈಸೂರು ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಕಾಸ್ಟ್ಲಿ ಅಲ್ವಾ? ಈ 1000-2000ಕ್ಕೆಲ್ಲ ಸಿಗಲ್ಲ. ಏನಬ್ಬಿ ಕಂಜೂಸ್ತನ ಮಾಡ್ತಿದ್ಯಾ? ಹಾಗಲ್ಲ, ಅಷ್ಟೊಂದು ಕಾಸ್ಟ್ಲಿ ಸ್ಯಾರಿ ನಿನಗೆ ಯಾಕೆ ಅಂತ. ಈ 1000-2000ಕ್ಕೆಲ್ಲ ಫ್ಯಾನ್ಸಿ ಸೀರೆ ಸಿಗುತ್ತಲ್ಲ, ಅದರಲ್ಲಿ ನೀನು ಏನು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಬಣ್ಣ ಬಣ್ಣದ ರೆಕ್ಕೆ ಇರೋ ಹಕ್ಕಿಗೆ ಅಲಂಕಾರ ಬೇಕೆ? ಈ ಪೂಸಿ ಮಾತುಗಳೆಲ್ಲ ನನಗೆ ಬೇಕಾಗಿಲ್ಲ. ನೀನು ಈ ರೀತಿ ಹೊಗಳುತ್ತಿರೋದು ನೀನು ಎಷ್ಟು ರೊಮ್ಯಾಂಟಿಕ್ ಅನ್ನ ತೋರಿಸ್ತಿಲ್ಲ, ನೀನು ಎಷ್ಟು ಕಂಜೂಸನ್ನ ತೋರಿಸ್ತಿದೆ. ನನ್ನ ಜೊತೆಲಿ ಮಾತಾಡಬೇಡ. ಹೊಗಳಿದ್ರೂ ಕೋಪ ಮಾಡ್ಕೊಳ್ಳೋ ಹೆಂಡ್ತಿನ ಪ್ರಪಂಚದಲ್ಲಿ ನಿನ್ನೆ ನೋಡ್ತಿರೋದು. ಅನ್ಯಾಯವಾಗಿ ನಾನು ಹೊಗಳಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ. ಹೇಳದ್ನಲ್ಲ, ನೀನೇನು ಹೊಗಳೋದು ಬೇಕಾಗಿಲ್ಲ, ನನಗೆ ಸೀರೆ ಕೊಡ್ಸೋದು ಬೇಕಾಗಿಲ್ಲ. ನೀನು ಮುನಿಸ್ಕೊಂಡ್ರೆ ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ? ಮಗು ಹಾಗೆ ಕಾಣಿಸ್ತಿದ್ಯಾ, ಮುದ್ದು ಮಾಡಬೇಕು ಅನ್ಸುತ್ತೆ. ಏನು ನನ್ನ ಮಗುನಾ? ಅಂದರೆ ನಂಗೆ ಮೆಚುರಿಟಿ ಇಲ್ಲ, ಚೈಲ್ಡ್ ಥರ ಬಿಹೇವ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಅಯ್ಯೋ, ನಾನೆಲ್ಲಿ ಹಾಗಂದೆ? ನೀನು ಮುದ್ದಾಗಿ ಮಗು ಹಾಗೆ ಕಾಣಿಸ್ತಾ ಇದೆಯಾ, ಮುದ್ದು ಮಾಡಬೇಕು ಅನ್ನಿಸ್ತಾ ಇದೆ ಎಂದೆ. ಮಗು ಹಾಗೆ ಆಡ್ತಿದ್ಯಾ ಅಂತ ಕನ್ನಡದಲ್ಲಿ ಹೇಳಿದೆ ಹೊರತು ಚೈಲ್ಡ್ ಥರ ಆಡ್ತಿದ್ಯಾ ಅಂತ ಇಂಗ್ಲೀಷಲ್ಲಿ ಹೇಳದ್ನಾ? ನೋಡು, ನಿನ್ನ ನನ್ನ ಮತ್ತೆ ರೇಗಿಸ್ತಿದ್ಯಾ. ಏನೋದಬಿ, ಯಾಕೋ ನನ್ನ ಸೊಸೆನ ಗುಳಿಕೋತಾ ಇದೆಯಾ? ನೋಡಿ ಅಮ್ಮ, ನಾನು ಚೈಲ್ಡ್ ಥರ ಆಡ್ತೀನಂತೆ, ಅದಕ್ಕೆ ಮಗು ಥರ ಮುದ್ದು ಮಾಡ್ತಾನಂತೆ. ಅಂದರೆ ಮಗು ಥರ ಅಂತ ಹೇಳ್ತಿದ್ದಾನೆ. ಆಯ್ತಾಯ್ತು, ನಮಗೆಲ್ಲ ಕೇಳಿಸ್ತು. ಅಲ್ಲ, ಗಂಡ ಹೆಂಡ್ತಿನ ಮಗು ಥರ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಅದು ತಪ್ಪೆ. ಹೆಂಡತಿ ಕೋಪ ಬರ್ಸಿ ಸಿಟ್ಟು ಮಾಡ್ಕೊಂಡ್ರೆ ಮಗುವಿನ ಥರ ಮುದ್ದಾಗಿ ಕಾಣ್ತಿ ಅಂತ ಒಂದೇ ಮಾತಲ್ಲಿ ಕರಗಿಸ್ಬಿಡೋದು. ಇಂಥ ಜಾಣ್ಮೆ ಮಾತಿಗೆಲ್ಲ ಕರಗೋ ಕಾಲ ಯಾವಾಗಲೂ ಮುಗ್ದೋಯ್ತು. ನಾನು ನನ್ನ ಸೊಸೆ ಪರನೇ. ಥ್ಯಾಂಕ್ಸ್ ಅಮ್ಮ. ನಾನು ಇವನ ಹತ್ರ ಒಂದು ಬೇಡಿಕೆ ಇಟ್ಟಿದ್ದೀನಿ. ಬೇಡಿಕೆನಾ? ಏನು ದೀಪಿಕಾ ಅದು? ಹೊಸ ಕಂಪ್ನಿ ಇನಾಗ್ರೇಷನ್ ಇದೆಯಲ್ಲ, ಅದಕ್ಕೆ ಮನೆ ಹೆಂಗಸ್ರಿಗೆ ಎಲ್ಲರಿಗೂ ಮೈಸೂರು ರೇಷ್ಮೆ ಸೀರೆ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ. ಮೈಸೂರು ರೇಷ್ಮೆ ಸೀರೆನಾ? ಮೈಸೂರು ಸಿಲ್ಕ್ ತುಂಬ ಕಾಸ್ಟ್ಲಿ ಅಲ್ವಾ? ಡ್ಯಾಡ್, ದಯವಿಟ್ಟು ನೀವು ಮಾತ್ರ ಮಾತಾಡಬೇಡಿ. ಆಮೇಲೆ ನೀವು ಕೂಡ ಕಂಜೂಸ್ತನ ತೋರಿಸ್ತಾ ಇದ್ದೀರಾ ಅಂತಾರೆ. ಆಮೇಲೆ ನೀವು ಎಷ್ಟೇ ಹೊಗಳಿದ್ರು ಅದ್ರಲ್ಲಿ ರಸಿಕತೆ ಇಲ್ಲ, ಕಂಜೂಸ್ತನ ಇದೆ ಅಂತಾರೆ. ಓಹ್ ಅಯ್ಯಯ್ಯೋ, ಇದರಿಂದ ಇಷ್ಟೆಲ್ಲ ಕತೆ ಇದೆಯಾ? ಸರಿ ಸರಿ, ಈಗೇನು ಮೈಸೂರು ಸಿಲ್ಕ್ ಸಾರಿ ತಾನೇ ಕೊಡಿಸ್ತೀವಿ. ಡ್ಯಾಡ್ ಹೇಳಿದ್ಮೇಲೆ ಮುಗೀತು. ಮನೆ ಎಲ್ಲ ಹೆಂಗಸರಿಗೂ ಮೈಸೂರು ಸಿಲ್ಕ್ ಸ್ಯಾರಿ. ಬರೀ ಹೆಂಗಸರಿಗೆ ಮಾತ್ರ ಅಲ್ಲ, ಗಂಡಸರಿಗೂ. ಏನ ಗಂಡಸರು ಸೀರೆ ಉಟ್ಕೋಬೇಕಾ? ಅಯ್ಯೋ, ಅದೆಲ್ಲ ಮಾಧವ್ ಅವರೇ, ಗಂಡಸರಿಗೂ ರೇಷ್ಮೆ ಶರ್ಟು ಪಂಚೆ ಅಂತ ಹೇಳಕ್ ಹೋದೆ. ಆಗ ಸರಿ ಸರಿ, ಈಗ ಹೊರಡೋಣವಾ? ಇದ್ರ ವಿಷಯ ಎಲ್ಲ ಆಮೇಲೆ ಮಾತಾಡೋಣ. ಹೊರಡೋದಾ? ಆಚೆ ಹೋಗ್ತಿದ್ದೀರಾ ಅಮ್ಮ? ಹೌದು, ನಾವು ಸ್ವಲ್ಪ ಮಾವನ ಮನೆಗೆ ಹೋಗಿ ಬರ್ತೀವಿ. ಓ, ಯಾರೋ ಹೆಂಗ್ ಸಿಕ್ಕಿದ್ರು ಅಂತ ಹೇಳ್ತಿದ್ರಿ ಅಲ್ವಾ? ಅವ್ರು ಯಾರು ಅಂತ ಗೊತ್ತಾಗೋವರೆಗೂ ಸ್ವಲ್ಪ ಹುಷಾರಾಗಿರಿ. ಕರೆಕ್ಟ್ ಅಮ್ಮ. ಈಗ ನಾವಿರೋ ಪರಿಸ್ಥಿತಿಲಿ ನಾವೆಲ್ಲ ಅನುಮಾನ ದೃಷ್ಟಿಯಿಂದನೇ ನೋಡಬೇಕಾಗಿದೆ. ಆಗಲಿ, ನೀವೇನು ಯೋಚನೆ ಮಾಡಬೇಡಿ, ನಾವು ಹುಷಾರಾಗೇ ಇರ್ತೀವಿ. ಆದಷ್ಟು ಬೇಗ ಅವ್ರು ಯಾರು ಅಂತ ತಿಳ್ಕೊಂಡು ಅವರ ಫ್ಯಾಮಿಲಿಗೆ ವಿಷಯ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ತುಳಸಿಯವರೇ, ಹೊರಡೋಣವಾ? ನೀವು ಮುಂದುವರಿಸಿ. ದೀಪಿಕಾ, ಡ್ಯಾಡ್ ಮುಂದುವರ್ಸಿ ಅಂದ್ರಲ್ಲ, ಮುಂದುವರ್ಸಣ್ವಾ?
ಸತ್ಯಭಾಮೆ ಸತ್ಯಭಾಮೆ ಕೋಪವೇಕೆ ನನ್ನಲ್ಲಿ